वीडियो। एकलाजा तुम्हें हिसाब बात पूछ लियो कहते मैं जो जाकर उनको पूछा, उन्होंने क्या बोले, देखो ये तुम्हें जो पूछ रही ये रिकॉर्ड्स कर ले को मुझे दिखा कोई, ठीक है। अब मैं क्या पूछना चाह रहा हूँ तुम, तुम्हारे पास रिकॉर्ड्स है कहीं नहीं, अब उसमें कन्नड़ा में भी है होना, तो टास्क डाल दूँ, इसे कोड जो आता है ये पैसे आंगू भी वो पैसे आंगू टैली करो। अब उन्होंने जो बोल रही उसमें सही है नहीं है, मुझे इससे मुद्दा है सो। अब वो उन्होंने वो सा दिखा कोई क्या दिखा कोई उन्होंने बोल लेंदे, उन्होंने सवाल जवाब उन्होंने वीडियो के जरिए उन्होंने देखो उन्होंने बोल लेंदे। अली मुल्ला शरीफ साहब उसका सवाल कर को ही, अब ये दिखा को मैं उनको भी सवाल करता हूँ इंशाल्लाह, ठीक है। अब लेकिन मैं तुम्हें दिखा रहा हूँ नहीं, कोड नंबर देखो, इसे उसे टैली करो, ये क्या देख ले को मुझे इसका जवाब दियो। 15-16 है, यहाँ देखो, यहाँ MBW 14 WGA 2015 कर को है गेजेट नोटिफिकेशन में। ये जो गेजेट नोटिफिकेशन आया है ये मेमोरियल हॉल के वास्ते आया है, सो गेजेट नोटिफिकेशन है। और यहाँ एक और एक इनो देख बेजिंग जिसमें भी अलग गेजेट नोटिफिकेशन है, KSBA बार DVV 27 बार SPV बार MYA 2015-16 कर को अलादा गेजेट नोटिफिकेशन को है। गेजेट में वहाँ पढ़े नहीं ना, यहाँ का पढ़ो। जान देखो, हमें MBW 12 WGA 2015 हमें ಬೆಂಗಳೂರು ದಿನಾಂಕ 7/1/2017 ಏನು ಬಂದಿದೆ ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಇದ್ರ ಬಗ್ಗೆ ಮಾತ್ರ ಕೇಳ್ತಾ ಇದ್ದೀವಿ ನಾವು ಸೆಕ್ರೆಟರಿ ಇರ್ಫಾನ್ ಸಾಬ್ ಅವರ ಜೊತೆಲಿ ಇದನ್ನ ಮಾತ್ರ ಈ ವಿಚಾರಣೆ ಮಾತ್ರ ಕೇಳ್ತಿದ್ದೀವಿ। ಇಲ್ಲಿ ಎರಡೆರಡು ಥರ ಇದೆ, ಇದ್ರದ್ದು ಸಂಪೂರ್ಣ ವಿವರ ಬೇಕಾರೆ ಯಾರ್ದಾರ ಗೌರ್ಮೆಂಟ್ ಆಡಿಟರ್ ಯಾರು ಇರ್ತಾರೆ CGA ಅಂಥವ್ರ ಹತ್ರ ಆಡಿಟು ಸಂಪೂರ್ಣ ವಿವರ ಕರ್ತವನ್ನು ಕೊಟ್ಟು ಬೇಕಾದ್ರೆ ಆಡಿಟ್ ಮಾಡಿಸ್ಲಿ, ನಾವು ಅವ್ರ ಜೊತೆಲಿ ಬರ್ತೀವಿ, ನಾವು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಏನು ಸಂಪೂರ್ಣ ತನಿಖೆ ಆಗಲಿ, ಅವರು ವಿಡಿಯೋಲಿ ಬಂದು ಹೇಳ್ತಿದ್ದಾರೆ ನನ್ನ ಬಗ್ಗೆ ಸಂಪೂರ್ಣ ವಿವರ ಆಗಲಿ ಮತ್ತು ಯಾವುದೇ ಎನ್ಕ್ವೈರೀಸ್ ಆಗಲಿ ಏನೇ ಆಗಲಿ ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಇವರು ನಮ್ಮ ಜೊತೆ ಬಂದ್ಬಿಡಲಿ। ಮತ್ತು ನಮ್ಮ ಊರಿನ ಮುಖ್ಯಸ್ಥರು ಅಕ್ರಮ್ ಬಿ ಮತ್ತು ನಾನು ಮತ್ತು ನಮ್ಮ ಸ್ನೇಹಿತರು ಇರ್ಫಾನ್ ಬಿ ನಾವೆಲ್ಲರೂ ಇಮ್ರಾನ್ ಬಿ ಇವರೆಲ್ಲರೂ ಬರಲಿ, ಮತ್ತು ಅದ್ರ ಜೊತೆಗೆ ನಾವೆಲ್ಲ ಊರವರೆಲ್ಲರೂ ಒಗ್ಗಟ್ಟಾಗಿ ಒಂದು ಸಹಮತದಿಂದ ಹೋಗಿ ತನಿಖೆಗೆ ಆಗ್ರಹ ಮಾಡೋಣ। ನಮಗೆ ಬೇರೆಯಿಂದ ಯಾವುದೇ ಉದ್ದೇಶಪೂರ್ವಕ ಏನೂ ಇಲ್ಲ, ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ, ನೀವು ರೆಡಿ ಇದ್ದೀನಿ ಅಂತಂದರೆ ನಮಗೆ ಒಂದಿನ ತಿಳಿಸಿ, ನಾವು ಅಕ್ರಮ್ ಬಿ ಕಡೆಯಿಂದ ನಾವು ಎಲ್ಲಿ ಬೇಕಾದರೂ ಬರೋಕ್ಕೆ ರೆಡಿ ಇದ್ದೀವಿ। ಇದನ್ನು ಕೂಡ ಓದ್ಬಿಡಿ, ಓದೋದಿರಲಿ। ಇದು ಮುಖ್ಯವಾಗಿ ವಿಷಯ ಏನಂದರೆ 2 ಕೋಟಿ ಇದೆಯಲ್ಲ ಸ್ವಾಮಿ, ಇದ್ರ ಬಗ್ಗೆ ಚರ್ಚೆ ಆಯ್ತಾ ಇರೋದು ದೋಸ್ತಿ ಲೆಕ್ಕದಲ್ಲಿ। ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಅವ್ರ ಹತ್ರ ಹೋಗಿ ಉತ್ತರ ತೊಗೊಂಡಿದ್ದೀನಿ, 2 ಕೋಟಿ ಇದರಲ್ಲಿದೆ, 1 ಕೋಟಿ ಇಲ್ಲಿದೆ ಕೆಲಸ ಮಾಡಿರೋದು, ಇನ್ನೂ 1 ಕೋಟಿ ಫೋನಲ್ಲಿ ತೋರಿಸ್ತೆ ನಿಮಗೆ, ಆಯಿತಾ, ಇಲ್ಲಿದೆ ಅವರು ಕಾಪಿ ಕಳಿಸಿರೋದು। ಇದು 2 ಕೋಟಿನ ಇವ್ರು ತೋರಿಸಿರೋದು ಸರಿನಾ ನಿಜಾನ ಸುಳ್ಳ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ। ಇದು ಬೇರೆ ವಿಚಾರ ಏನಿದೆ ಅದು ಮುಖ್ಯವಾಗಿ ಎದುರುಗಡೆನೇ ಹೋಗಿ ಕೇಳೋದ, ಆಫೀಸ್ ಹತ್ರನೇ ಹೋಗಿ ಕೇಳೋದ, ಆಯಿತಾ। ಈಗ ದೋಸ್ತಿ ಲೆಕ್ಕಾಚಾರದಲ್ಲಿ ಮಾತುಕತೆ ಇತ್ತು, ಆ ಮಾತುಕತೆಯಲ್ಲಿ ಕುತೂಹಲ ಏನಿದೆ ಅಂದರೆ 2 ಕೋಟಿ ಬಗ್ಗೆ 1 ಕೋಟಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನೂ 1 ಕೋಟಿ ಇಲ್ಲಿ ತೋರಿಸಿದ್ದಾರೆ, ಬ್ಯಾಂಕಲ್ಲಿ ಇದೆ ಅಂತ ಈಗ ನಿಮಗೆ ತೋರಿಸಿದ್ದೀನಿ ಇದು, ಆಯಿತಾ। ಈ ಮಾಹಿತಿಗೂ ಆ ಮಾಹಿತಿಗೆ ನೀವು ತೋರಿಸ್ತಾ ಇದ್ದೀರಲ್ಲ, ಇದಕ್ಕೆ ಟ್ಯಾಲಿ ಆಗುತ್ತಾ, ಕೋಡ್ ಏನಿದೆ ಡೀಟೇಲ್ಸ್ ಆಗಿ ಓದ್ಬಿಟ್ಟು ಇಲ್ಲಿದ್ದು ಓದ್ಕೊಳ್ಳಿ, ಅಲ್ಲಿದ್ದು ಓದ್ಕೊಳ್ರಿ, ಓದ್ಬಿಟ್ಟು ಈಗ ಇದರಲ್ಲಿ ಓದಿದ್ದೀರಲ್ವಾ ಅಲ್ಲಿದ್ದು ಕಂಪ್ಲೀಟ್ ಆಗಿ ಓದ್ಬಿಟ್ಟು ನೀವು ಹೇಳಬೇಕು, ತಗೊಳ್ಳಿ ಓದಿ, ಈ ದುಡ್ಡು ಅದೇನಾ ಇಲ್ಲ ಇನ್ನೊಂದು ದುಡ್ಡ ಓದ್ತಾರೆ। ಸರಿ ಆಯ್ತು ನೋಡಿ, ನಾವು ಇದು ಸರ್ಕಾರದ ನಡವಳಿಕೆಗಳನ್ನು ಓದ್ತಾ ಇದ್ದೀವಿ। ಟಿಪ್ಪು ಸುಲ್ತಾನ್ ಮೆಮೋರಿಯಲ್ ಗಂಜಾಂ ಶ್ರೀರಂಗಪಟ್ಟಣ ಅಭಿವೃದ್ಧಿಗಾಗಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ 2015-16 ಸಾಲಿನ ಮುಖ್ಯಮಂತ್ರಿಯವರು ಭಾಷಣದ ಕಡಿತ 2250ರಲ್ಲಿ ಘೋಷಣೆ ಮೇಲೆ 1ರಲ್ಲಿ ಓದಲಾದ 2015-16 ಸಾಲಿನ ಮುಖ್ಯಮಂತ್ರಿಯವರ ಆಯವ್ಯಯ ಭಾಷಣದಲ್ಲಿ ಕಡಿಕ 250ರ ಈ ಕೆಳಕಂಡಿದೆ। 2015-16 ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಮೆಮೋರಿಯಲ್ ಗಂಜಾಂ ಶ್ರೀರಂಗಪಟ್ಟಣ ಇವರ ಅಭಿವೃದ್ಧಿಗಾಗಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ। ನೋಡಿ, ಸರ್ಕಾರದ ಆದೇಶದ ಸಂಖ್ಯೆ MWD 12 WGA 2015 ಬೆಂಗಳೂರು ದಿನಾಂಕ 7/1/2017 ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳು ಹಿನ್ನೆಲೆಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಮೆಮೋರಿಯಲ್ ಗಂಜಾಂ
ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಇವರ ಅಭಿವೃದ್ಧಿಗಾಗಿ 2015-17ನೇ ಸಾಲಿನ ಲೆಕ್ಕ ಶಿಫಾರಸು ಯೋಜನೆ ರೈತರ ಅಡಿಯಲ್ಲಿ 2 ಕೋಟಿ ರೂಪಾಯಿ ಅನುದಾನವನ್ನು ಈ ಕೆಳಕಂಡ ಷರತ್ತುಗಳ ಒಳಪಟ್ಟು ಬಿಡುಗಡೆ ಮಾಡಿ ಆದೇಶಿಸಲಾಗಿದೆ. ಷರತ್ತುಗಳು: ಈ ವೆಚ್ಚವನ್ನು ಲೆಕ್ಕ ಶಿಫಾರಸು ಅಡಿಯಲ್ಲಿ ವಕ್ಫ್ ಮಂಡಳಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಅಡಿಯಲ್ಲಿ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. ಈ ಆದೇಶವನ್ನು ಒದಗಿಸಿರುವ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಇದೆಯೋ ಆ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸಿಕೊಳ್ಳತಕ್ಕದ್ದು ಹಾಗೂ ಯಾವುದೇ ಕಾರಣಕ್ಕೆ ಇನ್ನಿತರ ಬಾಬ್ತುಗಳಲ್ಲಿ ಉಪಯೋಗಿಸಿಕೊಡುವುದಿಲ್ಲ. ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು. ಈಗ ನೀವೇನು ಸರ್ಕಾರದ ಅಧೀನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಅಕ್ರಮ್ ಪಾಷಾ ಈ ಆದೇಶವನ್ನು ಅಧಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD/EXP03/2016 ದಿನಾಂಕ 7/12/2010ರಲ್ಲಿ ಅಭಿಪ್ರಾಯದಂತೆ ಹೊರಡಿಸಲಾಗಿದೆ. ಈ ಆದೇಶವನ್ನು ಆರ್ಥಿಕ ಇಲಾಖೆ ಮತ್ತು ಸರ್ಕಾರದ ಆದೇಶ ಸಂಖ್ಯೆ FD01/TFP/2013 ದಿನಾಂಕ 10/5/2013ರಲ್ಲಿ ಇಲಾಖೆ ಕಾರ್ಯದರ್ಶಿಗಳಿಗೆ ಪ್ರತ್ಯಯಿಸಿರುವ ಆರ್ಥಿಕ ಅಧಿಕಾರದ ಹೊರಡಿಸಲಾಗಿದೆ. ಇವ್ರು ಯಾರು ಇವರು ಸರ್ಕಾರ ಅಧೀನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಆಗಿನ ಕಾರ್ಯದರ್ಶಿ ಅಕ್ರಮ್ ಪಾಷಾ ಯಾರಿದ್ದಾರೆ ಅವರು ಸಿಗ್ನೇಚರ್ ಮಾಡಿ ನಾವು ಈ ಬಗ್ಗೆ ವಿಡಿಯೋದಲ್ಲಿ ಬಂದಿರೋದು. ಮೆಮೋರಿಯಲ್ ಹಾಲ್ ಇದನ್ನ ಹೊರತುಪಡಿಸು ನಮಗೆ ಬೇರೆ ವಿಚಾರ ಯಾವುದು ಬೇಕಾಗಿಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಸ್ವಾಮಿ. ನಾನು ನಿಮಗೆ ಕೇಳ್ತಿರೋದು ಪ್ರಶ್ನೆ ಏನಂದ್ರೆ, ಈಗ 2 ಕೋಟಿ ಬಗ್ಗೆ ಮಾತಾಡಿದ್ರಲ್ಲ ಅಲಿಮುಲ್ಲಾ ಶರೀಫ್ ಸಾಹೇಬ್ರು, ಅದು 2 ಕೋಟಿ ಬಗ್ಗೆ ಅವ್ರು ತೋರಿಸಿದ್ದಾರೆ ರಿಕಾರ್ಡ್ಸು, ಆಯ್ತಾ? ಆ ರಿಕಾರ್ಡ್ಸ್ನ ನಾವು ನೋಡಿಲ್ಲ, ಅವ್ರು ತೋರಿಸಿರೋ ರಿಕಾರ್ಡ್ಸ್ ನಾವು ನೋಡಿಲ್ಲ. ನಾವೇನು ಹೇಳ್ತಾ ಇದೀವಿ ಅಂದರೆ, ಅವ್ರು ಹೋಗಿ ಕ್ವಶನ್ ಮಾಡಿದ್ದಕ್ಕೆ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂದರೆ, ಆ 2 ಕೋಟಿ ಬಗ್ಗೆ ಮಾಹಿತಿ ಇಲ್ಲಿದೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೂ ಟ್ಯಾಲಿ ಮಾಡಿದ್ರೆ ಆಯ್ತಾ ಇದೆಯೋ ಇಲ್ವೋ, ಇನ್ನು 2 ಕೋಟಿ ಖರ್ಚು ಮಾಡಿದಾರೋ ಇಲ್ವೋ, ಅವ್ರ ಹತ್ರನೇ ಇದೆಯಲ್ಲ ದುಡ್ಡು. ಇದಕ್ಕೂ ಸಂಬಂಧನೇ ಇಲ್ಲ. ಅವರು ಆ ಪೇಪರಲ್ಲಿ ಏನು ಹೊರತುಪಡಿಸಿದ್ದಾರೆ, ಆ ಮೆಮೋರಿಯಲ್ ಹಾಲ್ ಬಿಟ್ಟು ಇನ್ನು ಬೇರೆ ಯಾವುದೇ ಉದ್ದೇಶಕ್ಕಾಗಿ ದುಡ್ಡನ್ನು ಖರ್ಚು ಮಾಡೋಂಗಿಲ್ಲ. ಇದು ಯಾವ ದುಡ್ಡಲ್ಲಿ ಬಂದಿದೆ, ಯಾವ ಉದ್ದೇಶಕ್ಕಾಗಿ ಇದನ್ನು ಖರ್ಚು ಮಾಡಿದ್ದಾರೆ, ಇದನ್ನು ಸಂಪೂರ್ಣ ವಿವರವನ್ನು ಇದೇ ನಮ್ಮ ಅಕ್ರಮ್ ಪಾಷಾ ಅಣ್ಣನ ಜೊತೆಲಿ ಕೊಟ್ಟು ಕಳಿಸ್ಲಿ, ಅದ್ರದ್ದು ಬಗ್ಗೆ ಸಂಪೂರ್ಣ ವಿವರ ಕೊಡೋಣ. ಸರಿ, ಈಗ ನೀವು ಹೇಳ್ತಿರೋದು ರೀತಿ ಏನಂದರೆ, ಈಗ ಅವರು ದುಡ್ಡು ತೊಗೊಂಡಿದ್ದಾರೆ, ಖರ್ಚು ಮಾಡಿದ್ದಾರೆ. ಆದರೆ ಆ ಖರ್ಚು ಮಾಡಿರೋದು ಮನೆ ಯಾವ ರೂಮ್ ಇದೆ, ಫಸ್ಟ್ ರೂಮು ಸೆಕೆಂಡ್ ರೂಮ್ ಅಲ್ಲ, ಲಾಸ್ಟ್ ರೂಮಿಗೆ ಖರ್ಚು ಮಾಡೋರೆ. ಅವ್ರು ಹೇಳಿದ್ದು ಆ ರೂಮ್ಗೆ, ನೀವು ಹೇಳ್ತಿರೋದು ಈ ರೂಮ್ಗೆ ಬೇಸ್ಮೆಂಟ್ ಕಟ್ಟಿದ್ದಾರೆ. ಕೆಲಸ ನಡೆದಿರೋದು ನಾವು ಹೇಳ್ತಿರೋದು ಈ ಪೇಪರಲ್ಲಿ ಏನಿದೆ ಅದನ್ನ ಬಿಟ್ಟು ಇನ್ಯಾವುದು ಹೇಳ್ತಾ ಇಲ್ಲ ನಾವು. ಈ ಪೇಪರಲ್ಲಿ ಏನಿದೆ, ಈ 2 ಕೋಟಿ ರೂಪಾಯಿ ಏನು ಬಂದಿದೆ ಅದನ್ನ ಬಿಟ್ಟು ಇನ್ಯಾವ ವಿಚಾರನೂ ನಮಗೆ ಅದಕ್ಕೆ ಸಂಬಂಧವಿಲ್ಲ. ನಮ್ಮ ಹತ್ರ ಇರೋ ಪೇಪರ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, 2 ಮಾತು ನೀವು ಆಡಬೇಕು. ನಾನೇನು ಕೇಳ್ತಾ ಇದ್ದೀನಿ ನಿಮಗೆ, 2 ಕೋಟಿ ರೂಪಾಯಿ ಬಗ್ಗೆ ನಿಮ್ಮ ಜೊತೆ ಮಾತಾಡಿದೆ, ಆಯ್ತಾ? ಮಾತಾಡಿದೆ ತಾನೇ, ಚರ್ಚೆ ಆಗಿತ್ತು ತಾನೇ. ಆ ಚರ್ಚೆ ಆಗಿತ್ತಲ್ಲ, ಆ ಚರ್ಚೆ ಮುಖಾಂತರ ನಿಮ್ಗೆ ಕೇಳಿದ್ದು 2 ಕೋಟಿ ಹೆಂಗೆ ಏನು ಅಂದಿದ್ದಕ್ಕೆ ನೀವು ಡಾಕ್ಯುಮೆಂಟ್ಸ್ ಇಲ್ಲ, ಅದಕ್ಕೆ ಅವ್ರು ತಿಂದಿರೋದು ಆ ಥರ ಈ ಥರ ಅಂತ ಹೇಳಿದ್ರಿ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಈಗ ನಾನು ತೊಗೊಂಡಿರೋ ಮಾಹಿತಿ 2 ಕೋಟಿ ಬಂದಿದೆ. ಈಗ 2 ಕೋಟಿ ಏನಂದರೆ, ನೀವು ಹೇಳಿರೋ ಪ್ರಕಾರ ಬೇರೆ ರೀತಿ ಕೆಲಸ ನಡೆದಿದೆ ಅಂತ ಹೇಳ್ತಾ ಇದ್ದೀರಿ. 1 ಕೋಟಿ ಬ್ಯಾಂಕಲ್ಲಿದೆ, ನಾನು ತೋರಿಸಿದ್ರನಲ್ಲ ಫೋನು, ಅದು 1 ಕೋಟಿ ಇಲ್ಲಿ ಖರ್ಚು ಮಾಡಿದ್ದಾರೆ. ಈ ದುಡ್ಡು ಬೇರೆ ಆ ದುಡ್ಡು ಬೇರೆ ಅಂತ ಇದ್ದೀರಾ, ಅಥವಾ ಈ ದುಡ್ಡು ಬೇರೆ ಕಡೆ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ನೀವು? ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೋಡಿ, ಈ ಸಂಖ್ಯೆ ಇದೆಯಲ್ಲ, ಆದೇಶ ಸಂಖ್ಯೆ, ಇದು 2015-16. ಇಲ್ಲಿ ಒಂದ್ ನಿಮಿಷ ಇನ್ನೂ ಇದೆ, ಎಲ್ಲ ಆದೇಶ ಸಂಖ್ಯೆ ನಾನು ನೋಡ್ತಾರೆ. ಈ 1 ಕೋಟಿ 4 ಲಕ್ಷದ ಆದೇಶ ಸಂಖ್ಯೆ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಭ್ರಷ್ಟಾಚಾರ ನಡೆದಿರ್ಬೋದು, ಸರಿನಾ? ಈ ಆದೇಶದ ಸಂಖ್ಯೆ ಮೆಮೊರಿ ಹಾಲ್ಗೆ ಮಾತ್ರ ಹಣ ಬಂದಿರೋದು, ಇದನ್ನ ಬೇರೆ ರೀತಿ ಖರ್ಚು ಮಾಡೋ ಹಾಗಿಲ್ಲ, ಸರಿನಾ? ಈಗ ಇವ್ರು ಕೊಡ್ತಾ ಇರೋದ್ರಲ್ಲೂ ಇದಕ್ಕೂ ನೋಡ್ತಾ ಇದ್ರೆ ಇದು ಆದೇಶ ಸಂಖ್ಯೆ ಬೇರೆ ಇದೆ, ಸರಿನಾ? ಇದು 20 SPGM ಅಂತಿದೆ, ಇಲ್ಲಿ WGA ಇದೆ ಈ ಆದೇಶ ಸಂಖ್ಯೆ, ಇಲ್ಲಿ ಇರೋ ಆದೇಶ ಸಂಖ್ಯೆನೇ ಬೇರೆ ಇದೆ. ಸೊ ಇದಕ್ಕೂ ಟ್ಯಾಲಿ ಆಗ್ತಿಲ್ಲ.
ಟ್ಯಾಲಿ ಆಗ್ತಾ ಇಲ್ಲ. ನೀವ್ ಹೇಳ್ತಿರೋ ಪ್ರಕಾರ ಆಗ್ತಾ ಈ ಇಲ್ಲ. ಕೆಲಸ ಬೇರೆ ಆ ಕೆಲಸ ಬೇರೆ, ಹೌದು. ಇವ್ರು ತಗೊಂಡಿರೋ ದುಡ್ಡು ಈ ಕೆಲಸ ಮಾಡಿದ್ರೆ ಆ ತಗೊಂಡಿರೋ ದುಡ್ಡು ಎಲ್ಲೋಗಿದೆ ಎಲ್ಲೋಗಿದೆ ಅಂತ. ಅಂತ ಈಗ ನಾವು ಕೇಳ್ತಾ ನಮ್ ಸವಾಲ್ ಏನಿದೆ ಗೊತ್ತಾ, ಪ್ರಶ್ನೆ ಏನಿದೆ ಗೊತ್ತಾ, 2 ಕೋಟಿ ಬಗ್ಗೆ ಮಾತಾಡಿದ್ದೆ ನಾನು. ಈ ಕೆಲಸ ಮಾಡಿದಿರೋ ಆ ಕೆಲಸ ಮಾಡಿದಿರೋ ನಾನು ಅದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ. ನಾನ್ ತಗೊಂಡಿದ್ದು ಕೇಳಿದ್ದು ದುಡ್ಡಿನ ಬಗ್ಗೆ. 2 ಕೋಟಿ ಬಗ್ಗೆ 2 ಕೋಟಿ ಬಗ್ಗೆ ಕೇಳಿದೆ. 2 ಕೋಟಿ ಬಗ್ಗೆಯಲ್ಲಿ ಇಲ್ಲಿ 1 ಕೋಟಿ ಚಿಲ್ಲರೆ ಇದೆ. ಅದು ಬೇರೆ ಬೇರೆ ರೀತಿಲಿ ಒಂದ್ ಸ್ವಲ್ಪ ನಡೀತು. ದುಡ್ಡು ಇರೋದು ತೋರಿಸಿದ್ರು, ಎಲ್ಲ ಆಯ್ತು. 1 ಕೋಟಿ ಇಲ್ಲಿರೋದು ತೋರಿಸಿದ್ದಾರೆ, ರೆಕಾರ್ಡ್ಸ್ ಮುಖಾಂತರ ನೋಡಿದ್ದೀನಿ. ಈಗ ನೀವ್ ಹೇಳ್ತಿರೋದು ನಿಮ್ ಪ್ರಶ್ನೆ ಏನಿದು ಅದು ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಕೇಳಿರೋ ಪ್ರಶ್ನೆಗೆ ದುಡ್ಡಿಲ್ಲಿದೆ. ಆದ್ರೆ ನೀವ್ ಹೇಳ್ತಿರೋದು ಏನಂದ್ರೆ ಈ ದುಡ್ಡು ಬೇರೆ ರೀತಿ ಬೆಳೆಸಿದ್ದಾರೆ. ಬೇರೆ ಅದು ಬಂದಿದೆ ಇದ್ರ ಬಗ್ಗೆ ನಾನೊಂದು ಇದು ಮಾತಾಡ್ತಾ ಬಂದಿದೆ, ಇದ್ದೀನಿ. ಇದು ಬಂದಿದೆ, ಇದೆಲ್ಲಿ ಅಂತ ನಾವು ಕೇಳ್ತಾ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ.